ನಮಸ್ಕಾರ ಎಲ್ಲರಿಗೂ. ಬಣ್ಣಗಳ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಹಾಗೂ ಹೋಳಿ ಹಬ್ಬ ಎಂದು ಕರೆಯುವ ಹಬ್ಬ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಬಣ್ಣಗಳನ್ನು ಎರಚಾಡಿ ಕಾಮನನ್ನು ದಹನ ಮಾಡಿ ಕುಣಿದು ಕುಪ್ಪಳಿಸುವುದಕ್ಕಷ್ಟೇ ಸೀಮಿತವಾಗಿರದ ಊರು ಕೂಡ ಒಂದಿದೆ. ಈ ಊರಿನಲ್ಲಿ ಎಲ್ಲ ಊರುಗಳಿಗಿಂತ ಅತ್ಯಂತ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಸುಕ್ಷೇತ್ರ ನವಲಗುಂದ ಹೋಳಿ ಹುಣ್ಣಿಮೆ ಆಚರಣೆಗೆ ಪ್ರಸಿದ್ಧವಾಗಿದೆ. ಇದು ಕಾಮದೇವರ ಸ್ಮರಣೆಯ ಮಹಾಪರ್ವ. ಬಣ್ಣಗಳ ಮಧ್ಯ ಭಕ್ತಿ, ಭಕ್ತಿಯ ಮಧ್ಯ ಕಾಮನ ಮಹಿಮೆ ಮತ್ತು ಮಹಿಮೆಯ ಮಧ್ಯ ಶ್ರೀರಾಮಲಿಂಗ ಕಾಮದೇವರ ಅನುಗ್ರಹ. ಬೇಡಿದ ವರವನ್ನು ಇಚ್ಛೆಯನ್ನು ದಯಪಾಲಿಸುವ ನವಲಗುಂದ ಶ್ರೀರಾಮಲಿಂಗ ಕಾಮದೇವರ ಮಹಿಮೆ ಅಪಾರ. ಬೇಡಿ ಬಂದ ಭಕ್ತರ ಬೇಡಿಕೆ ಈಡೇರಿಸುವ ಕಾಮಣ್ಣನೆಂದೇ ಪ್ರಸಿದ್ಧ ಪಡೆದಿದ್ದಾನೆ. ಮದುವೆ, ಸಂತಾನ ಭಾಗ್ಯ, ಆರೋಗ್ಯ, ನೆರಳು, ಮನೆ, ಗಂಡು ಸಂತಾನ, ಉದ್ಯೋಗ, ವ್ಯಾಜ್ಯ ಮುಂತಾದ ಬೇಡಿಕೆಗಾಗಿ ಭಕ್ತರು ಕಾಮದೇವರ ದರ್ಶನವನ್ನು ಪಡೆದು ಹರಕೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಪೂಜಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಶ್ರೀರಾಮಲಿಂಗ ಕಾಮದೇವರ ರೂಪಲಾವಣ್ಯ ವರ್ಣಿಸಲಾಗದು. ಅಕ್ಷರಶಃ ಕಮಲದಳದಂಥ ತೇಜಸ್ವಿ ಕಣ್ಣುಗಳು, ವೀರರಸಕ್ಕೆ ಸಾಕ್ಷಿಯಾದ ಹುರಿಮೀಸೆ, ಶಿರದ ಮೇಲೆ ಭವ್ಯವಾದ ಮುಂಡಾಸು, ಮುಂಡಾಸಿನ ಸುತ್ತಲೂ ಆಭರಣಗಳಿಂದ ಕಂಗೊಳಿಸುತ್ತಿರುವ ಅಲಂಕಾರ, ದೇವರ ರೂಪ, ಕೈಯಲ್ಲಿ ಬಿಲ್ಲು ಬಾಣ, ಬಲಗೈ ಮೇಲೆ ಕಾಮದೇವರ ವಾಹನ ಗಿಳಿ. ನೋಡಿದರೆ ಎದ್ದು ಬರುತ್ತಾನೋ ಎಂಬ ಭಾವ. ಇದು ರಾಮಲಿಂಗ ಓಣಿಯಲ್ಲಿ ಸ್ಥಾಪಿಸುವ ಮತ್ತು ಆರಾಧಿಸುವ ಶ್ರೀ ರಾಮಲಿಂಗ ಕಾಮದೇವರ ರೂಪಲಾವಣ್ಯ. ಕಾಮದೇವನು ವರಪ್ರದಾಯಕ. ದರ್ಶನ ಭಾಗ್ಯ ಪಡೆದು ಹರಕೆಯನ್ನು ಸಲ್ಲಿಸಿದರೆ ಬೇಡಿದ್ದನ್ನು ಕರುಣಿಸುವ ಮಹಾಮಹಿಮ. ಪೂರ್ವಜರು ಮತ್ತು ಹಿರಿಯರಿಂದ ತಿಳಿದು ಬಂದ ಇತಿಹಾಸ ಏನೆಂದರೆ, ಈ ಅಪಾರ ಮಹಿಮೆಗೆ ಕಾರಣ ಒಬ್ಬ ಮಹಾತಪಸ್ವಿ. ಪ್ರತಿ ನಕ್ಷತ್ರದ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ಶಕ್ತಿಶಾಲಿಯಾದ ಗಿಡಮೂಲಿಕೆಗಳನ್ನು ಆಯ್ದು ಈ ಕಾಮದೇವರ ಕಾಷ್ಟಮೂರ್ತಿಯನ್ನು ನಿರ್ಮಿಸಿದನಂತೆ. ಕಾಮಣ್ಣನನ್ನು ಸವನೂರು ನವಾಬರ ಆಳ್ವಿಕೆ ಕಾಲದಿಂದಲೂ ನವಲಗುಂದದ ರಾಮಲಿಂಗ ಓಣಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪ್ರತಿಷ್ಠಾಪಿಸುತ್ತಾ ಬಂದಿದ್ದಾರೆ. ಕಾಮದೇವರ ಪ್ರತಿಷ್ಠಾಪನೆ ಮತ್ತು ಆಚರಣೆ ಬಗ್ಗೆ ನೋಡುವುದಾದರೆ, ಹೋಳಿ ಹುಣ್ಣಿಮೆಯ ಮುನ್ನ ಬರುವ ಏಕಾದಶಿಯ ಮಿತಿಯಂದು ರಾತ್ರಿ ಶ್ರೀ ಕಾಮದೇವರ ಪ್ರತಿಷ್ಠಾಪನೆ ಕಾರ್ಯವನ್ನು ಆರಂಭಿಸಲಾಗುತ್ತದೆ. ದ್ವಾದಶಿಯ ದಿನದಂದು ಬೆಳಗ್ಗೆ ದರ್ಶನಕ್ಕೆ ಅವಕಾಶ ಮಾಡಿ ಕೊಡಲಾಗುತ್ತದೆ. ಹುಬ್ಬ ನಕ್ಷತ್ರದಂದು ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಮರುದಿನ ಬಣ್ಣದಾಟ ಅಥವಾ ಓಕಳಿಯನ್ನು ಆಡಿ ಸಂಜೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯ ನಂತರ ಕಾಮದೇವರು ಮೆರವಣಿಗೆ ಹೊರಡುವ ಭವ್ಯ ರೂಪವನ್ನು ನೀವೀಗ ನೋಡ್ತಾ ಇದ್ದೀರಾ. ಮೆರವಣಿಗೆಯ ನಂತರ ಕಾಮದಹನವನ್ನು ಮಾಡಲಾಗುತ್ತದೆ.
ಈ 5 ದಿನಗಳ ಕಾಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಲಕ್ಷಾಂತರ ಭಕ್ತರು ಕಾಮದೇವರ ದರ್ಶನಕ್ಕೆ ಬಂದು ಪುನೀತರಾಗುತ್ತಾರೆ. ಬೇಡಿದ ಫಲ ನೀಡುವ ಪೂಜಾ ಸಾಮಗ್ರಿಗಳು: ವಿದ್ಯಾಭ್ಯಾಸ ಮತ್ತು ಆಶೀರ್ವಾದಕ್ಕಾಗಿ ಹಸ್ತ, ಕಂಕಣ ಭಾಗ್ಯಕ್ಕಾಗಿ ಬಾಸಿಂಗ, ದೃಷ್ಟಿ ಭಾಗ್ಯಕ್ಕಾಗಿ ಕಣ್ಣುಬಟ್ಟಲು, ಆರೋಗ್ಯದ ಭಾಗ್ಯಕ್ಕಾಗಿ ಕುದುರೆ, ನೆರಳು ಅಥವಾ ಸ್ವಂತ ಮನೆಗಾಗಿ ಛತ್ರಿ ಅಥವಾ ಕೊಡೆ, ಮಕ್ಕಳ ಭಾಗ್ಯಕ್ಕಾಗಿ ತೊಟ್ಟಿಲು, ಗಂಡು ಸಂತಾನಕ್ಕಾಗಿ ಗುಣಗಡಿಗೆ ಅಥವಾ ಮೀಸೆ, ಉದ್ಯೋಗ ಹಾಗೂ ದೃಢತೆಯ ಭಾಗ್ಯಕ್ಕಾಗಿ ಪಾದ. ಹೀಗೆ ಹಲವಾರು ಇಷ್ಟಾರ್ಥಗಳಿಗಾಗಿ ಭಕ್ತರು ಹರಕೆಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿ, ಬೇಡಿಕೆ ಈಡೇರಿದ ನಂತರ ಹರಕೆ ಸಲ್ಲಿಸಲು ಕೊಂಡೊಯ್ದ ಪೂಜಾ ವಸ್ತುವಿನೊಂದಿಗೆ ಇನ್ನೊಂದು ಅದೇ ರೀತಿಯಾದ ವಸ್ತುವನ್ನು ಪಡೆದು ಅರ್ಪಿಸಿದರೆ ಸಾಕು, ಹರಕೆ ತೀರಿಸಿದ ಹಾಗೆ. ಇನ್ನೊಂದು ವಿಶಿಷ್ಟವಾದ ಸಂಪ್ರದಾಯ: ಎಲ್ಲ ಊರುಗಳಲ್ಲಿ ಕಾಮದಹನದ ನಂತರ ಹೋಳಿ ಹುಣ್ಣಿಮೆ ಮುಕ್ತಾಯ ಆದರೆ ನವಲಗುಂದದಲ್ಲಿ ಕಾಮದೇವ ಮತ್ತೆ ಹುಟ್ಟಿ ಬರುತ್ತಾನೆ. ಪುನರ್ಜನ್ಮ ಪಡೆಯುವುದರ ಸಂಕೇತವಾಗಿ ಪ್ರತಿ ವರ್ಷ ಯುಗಾದಿಯ ಪಾಡ್ಯ ದಿನದಂದು ಕಾಮದೇವ ಮರುಹುಟ್ಟು ಪಡೆದ ದಿನವಾದ್ದರಿಂದ ಆ ದಿನ ಬಾಲ್ಯಾವಸ್ಥೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಅಂದು ಕೂಡ ಹರಕೆಯನ್ನು ಅರ್ಪಿಸಲಾಗುತ್ತದೆ. ಒಂದು ದಿನ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತದೆ. ಶ್ರೀರಾಮಲಿಂಗ ಕಾಮದೇವ ಸರ್ವರಿಗೂ ಸನ್ಮಂಗಳವನ್ನು ಉಂಟುಮಾಡಲಿ. ಧನ್ಯವಾದ.